ಪರ್ವತಕ್ಕೆ ತಲೆ ಕೊಟ್ಟು ಸಮುದ್ರಕ್ಕೆ ಕಾಲಿಟ್ಟು ಮಲಗಿರುವಂತಹ ಸಂದರ್ಭ ಮಗನೇ ಅಬ್ಬರದ ಬೊಬ್ಬಯ್ಯನ್ನು ಕರ್ರೆಗೆ ಹೋಗೊಟ್ಟು ಬಂದಿದ್ದೇನೆ. ದುಷ್ಟನಾಗಿರುವಂತಹ ಧರ್ಮಕರನ್ನು ಕೊಲ್ಲೋದಕ್ಕಾಗಿ ನಿನ್ನನ್ನು ಕರೆಸಿಕೊಂಡದ್ದು ನೀನು ಮಾತ್ರ ಅಲ್ಲ, ವೀರಭದ್ರ ನಾಲ್ವರು ಸೇರಿ ಆತನನ್ನು ಕೊಂದರು. ಎಲ್ಲಿಗೆ ಹೋಗುದು? ಬಿಡುವುದಿಲ್ಲ ಹೋಗ್ಲಿಕ್ಕೆ. ಕೊಟ್ಟಿಲಿಗೆ ಹೋಗ್ತೇನೆ. ಎಲ್ಲಿ ಕೊಟ್ಟಿಲಿಗೆ ಹೋಗು? ಈಗ ಅಜ್ಜನ ಮನೆ ಕೊಟ್ಟಿದ್ದೀರಿ ಮತ್ತೆ ಯಾರು ಮಹೋದರನನ್ನು ಕೊಂದವ ಯಾರ? ನಾನ. ಎಂತನ ಹೆಸರು? ವೀರಭದ್ರ. ಇನ್ನು ಚಾಪತ್ರ ಮಾಡ್ತೇವೆ ನೋಡು. ಎಂತ ಒಳ್ಳೊಳ್ಳೆ ವ್ಯಕ್ತಿಗಳನ್ನೆಲ್ಲ ಕೊಂದು ಹಾಕೊಂಡು ಈಗ ಕೊಂದಂತ ಧೈರ್ಯವಾಗಿ ಹೇಳ್ತಾವ. ಒಳ್ಳೆಯವನ ಯಾರ? ಎಂತವನ ಆಗಿದ್ದ ಅವನು ಬದುಕಿದ್ರು ಏನೆಲ್ಲ ಮಾಡ್ತಿದ್ದ ನಿನಗೆಂತ ಗೊತ್ತಾಗಲ್ಲ. ಕೆಂಡದ ಹೊಳೆ ಮತ್ತು ಮಳೆ ಘಾಟ ಘಾಟನೆ ಕುಡಿದು ಬತ್ತಿಸಿದವ. ಅದನ್ನೇ ಕುಡ್ದಿಲ್ಲ ಇನ್ನೇನೆಲ್ಲ ಕುಡಿತೀವ ಪುಣ್ಯ. ಎಷ್ಟು ದೊಡ್ಡ ಕುಡ್ಕೊನೋ ನೀನು? ನಿನ್ನಂತ ದೊಡ್ಡ ಕುಡ್ಕಲ್ಲ ಬಿಡು. ಹೌದಾ? ಅಲ್ಲ ನಾವು ಅದನ್ನು ಕುಡಿದೇವೆ, ಅದನ್ನು ಕುಡಿದು ಬಿಟ್ಟಿಲ್ಲ. ಮತ್ತೊಂದು ಕುಡಿತೀಯಲ್ಲ? ಹೌದು, ನೀ ಅದನ್ನು ಸೇರ್ಸ್ಕೊಂಡಿದ್ದನ್ನು ಕುಡಿದು ಬಿಟ್ಟಿಲ್ಲ. ನಾವು ಕುಡಿದ್ರ ಮೇಲೆ ಅದಾಗುದು. ಇವತ್ತು ಕುಡಿತೇನೆ, ನಿನ್ನ ರಕ್ತ ಕುಡಿತೇನೆ. ನನ್ನ ರಕ್ತ ಕುಡಿತು ನೋಡು. ಬಾಪುರಿ ಬಂದೆಯ ಬಪ್ಪರಿಯ ಕಷ್ಟ ಕಾಲದಲ್ಲಿ ಹೇಳಿಕೊಂಡಂತ ವಾಗ್ದಾನಲ್ಲ. ಅಮ್ಮನ ಸೇವೆ ಶ್ರದ್ಧಾಭಕ್ತಿಯಿಂದ ಮಾತೆಯ ಸೇವೆಯನ್ನು ಮಾಡಿದ್ದೀಯ. ಅಮ್ಮನಿಗೆ ಸಂತೃಪ್ತಿ ಆಯಿತು, ಮಾತ್ರವಲ್ಲ ಎಲ್ಲ ಗಣಗಳಿಗೂ ನೆಮ್ಮದಿ ಆಯಿತು. ಏನು ಸೇವೆ ಕೊಟ್ಟಿದ್ದೇನೆ ಎಂಬಲ್ಲಿಗೆ ಕ್ಷೇತ್ರ ಮಾತ್ರ ಮರೆಯಕೂಡದು. ಆಗಾಗ ಒಂದು ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಜರಾತ್ರಿ ಸಿಂಪಡಿಸಿದೆ. ಆದರೆ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಹೋದಾಗ ಬಂದಾಗ ಅಮ್ಮನನ್ನು ಧ್ಯಾನ ಮಾಡು. ನಾನಿದ್ದೇನೆ. ಏನು ಸೂತ್ರಧಾರಿ